ಒಂದು ಕೂಡ ಈಡೇರಿಸಕ್ಕಾಗದೇ ಇರತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ. ಅದ್ರ ಏನಾಗೈತೆ, ಮೊನ್ನೆ ಎಲ್ಲ ಒಂದು ವಿಡಿಯೋ ನೋಡಿದೆ. ಪಾಪ ಇದಕ್ಕೋಗೋರೆ ವಾರಣಾಸಿ ಪ್ರಯಾಗ್ರಾಜ್ ಸ್ನಾನ ಬಹಳ ಚೆನ್ನಾಗಿ ಮಾಡ್ತಿದ್ದೆ, ನೋಡ್ತಿದ್ದೆ ಅದನ್ನ. ನನಗೆ ಖುಷಿ ಆಯಿತು. ಓ, ಮಾಲಿನ ಪಾಪಗಳು, ಮಾಲಿನ ತಪ್ಪುಗಳು ಎಲ್ಲ ತಿರ್ಗಂಡು ಬರ್ತಾನೆ ಮಂಚ. ಇನ್ ಮುಂದಕ್ಕೆ ಹೊಸ ಮನುಷ್ಯನಾಗ್ತಾನೆ, ಒಳ್ಳೆ ಬುದ್ಧಿ ಕಲಿತಾನೆ, ಜನಗಳಿಗೆ ಗೌರವ ಕೊಡ್ತಾರೆ, ಮತ್ತೆ ದೊಡ್ಡವ್ರಿಗೆ ಗೌರವ ಕೊಡ್ತಾರೆ, ಕೆಲಸ ಅಭಿವೃದ್ಧಿ ಮಾಡ್ಬೋದು ಅಂತ ಅನ್ಕೊಂಡಪ್ಪ. ಬಟ್ ಎಲ್ಲ ಒಂದ್ ಕಡೆ ಉಲ್ಟಾ ಆಗಿದೆ. ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡಾದ್ಮೇಲೆ ಪಾಪ ಎಲ್ಲ ಹೊರಟೋಗ್ತದೆ, ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಇನ್ನೂ ನಂಬಿರುವಂಥದ್ದು. ಅದರಲ್ಲಿ ಈ ಪುಣ್ಯಾಕ ಹೋಗ್ ಬಂದ್ಮೇಲೆ ಪಾಪ ಜಾಸ್ತಿ ಮಾಡ್ತಾರೆ ಅಂತಾರೆ. ಮತ್ತೆಲ್ಲ ಒಂದ್ ಕಡೆ ಆತನಿಗೆ ಮುಂದಿನ ದಿನಗಳಲ್ಲಿ ಶಾಪ ಇನ್ನು ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತೊಂದು ಆ ಕುಂಭಮೇಳ ಸಕ್ಸಸ್ ಆಗಿಲ್ಲ ಅಂತ ಕಾಂಗ್ರೆಸ್ ಸುರೇಶ್ವರಿದ್ರು. ಸೊ ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಂಭಮೇಳ ಮಾಡಿಕೊಟ್ಟು ನಮ್ಮ ಸರ್ಕಾರದಲ್ಲಿ ಏನ್ ತಲ್ಕಾಡಲ್ಲಿ ಅಟ್ಲೀಸ್ಟ್ ಅಲ್ಲಾರು ಕೈಚಾರ ಅಂತಿದ್ದೀನಿ. ಯಾಕಂದ್ರೆ ಅದೇ ತೀನರಸೀಪುರ ತಲ್ಕಾಡ್ಕೋಣ, ಅದೇ ಕ್ಷೇತ್ರ ನನ್ನ ಕ್ಷೇತ್ರ MLA, ನನ್ನ ಸ್ನೇಹಿತ MLA ಆಗಿದ್ದ ಅಶ್ವಿನ್. ಅಲ್ಲಿ ತೀನರಸೀಪುರದಲ್ಲಿ ಇವತ್ತೇನೋ ಕುಂಭಮೇಳ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಹೊಟ್ಟೆ ಅಂತ ಕರೆದಿದೆಯೋ, ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಆ ಕಾವೇರಿ ನದಿ ನೀರಿನಲ್ಲಿ ಅಟ್ಲೀಸ್ಟ್ ಸ್ನಾನ ಮಾಡೋದ್ರಲ್ಲಿ ಪಾಪ ಕಳ್ಕತಾರ ಅಂತ ಕಾದು ನೋಡ್ಬೇಕು. ಅಕಸ್ಮಾತ್ ಅವ್ರು ಹೋಗದೆ ಹೋದ್ರೆ, ಸುಳ್ಳಿನ ದುಮ್ಮಿ ಮಾಡ್ಕೊಂಡೆ ಹೋದ್ರೆ, ನಾನೇ ಒಂದು ಕಾರು ಕೊಟ್ಬಿಟ್ಟು ಅದನ್ನ ಹೋಗಿ ಅಲ್ಲಿ 3 ಸರಿ ಮುಳುಗಿಸ್ಬಿಟ್ಟು ಈ ಕ್ಷೇತ್ರಕ್ಕೆ ತಕ್ಕ ಮಾಡ್ಬೇಕು ಅಂತಿದ್ದೀವಿ. ಇನ್ ಮುಂದಕ್ಕೆ ಸುಳ್ಳು ಕಮ್ಮಿ ಮಾಡಿ ಅಂತ ಅಷ್ಟೇ ಹೇಳ್ರಿ ಉಪಾಧ್ಯಕ್ಷ. ಸೊ ನಾನು ಇಟ್ಟಲ್ಲಿ ನಾವು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡ್ಕೊತೀನಿ ಕಣ್ರಿ, ಈ ಜಿಲ್ಲೆಯ ಒಳಗಾಗಿ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಅಟ್ಲೀಸ್ಟ್ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಸುರೇಶ್ ಗೌಡ ಹೋಗಿ ಬರೋಣ ನೀನು ಅಂತೇಳಿ ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಈಗ ನೋಡಿ, ನಾನು ಒಂದು ವಿಡಿಯೋ ಕೊಡ್ತೀನಿ ಅಂತ, ನಾನು ಸಾಕ್ಷಿ ಇಲ್ದಾಗೇನು ಮಾತಾಡಕ್ ಹೋಗಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಚುನಾವಣೆ MLA ಆತನಾತ ನನ್ನ ಮೇಲೆ MLA ಅಲ್ಲ, ಅಪ್ರಿಷಿಯೇಟ್ ಮಾಡ್ತೀನಿ. ಆತನೇ ಒಂದು ಯಾರೋ ಒಂದಷ್ಟು ಟಿವಿಗಳಿಗೆ ಒಂದು ಸಂದರ್ಶನ ಕೊಡ್ತಾರೆ. ಅವನ ಮಾತುಗಳೇನು, ಅಕಸ್ಮಾತು ಸರ್ಕಾರ ದುಡ್ಡು ಹೋದ್ರೆ ನಾನು ಭಿಕ್ಷೆ ಬೇಡಿ ನಾನು ಅಭಿವೃದ್ಧಿ ಮಾಡ್ತೀವಿ ಅಂತ ಪುಣ್ಯಾತ್ಮ ದೊಡ್ಡದಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡ್ಕೊಂಡು ಬಹಳ ಸ್ಟೈಲ ಕೂತವ್ರೆ ಪುಣ್ಯಾತ್ಮ. ಈತನ ಯೋಗ್ಯತೆಗೆ 2 ವರ್ಷಗಳಿಂದ ಇರುವವರು ಕೂಡ ಎಲ್ಲೂ ಕೂಡ ಸ್ವಾಮಿ ನಾವು ಕಣ್ಕಾಣ ಒಂದು ಕೆಲಸನೂ ಆಗಿಲ್ಲ. ಅವಾಗ JGM ನಾನು ಪೂಜೆ ಮಾಡಿದ್ದಲ್ಲ, ನಾನು MLA ಆಗಿದ್ದಾಗ ಅದನ್ನ ಮತ್ತೆ ಹೋಗಿ ಅದಕ್ಕೆ ಪೂಜೆ ಮಾಡಕ್ ಕೊಟ್ಟವ್ರೆ ಬಿಟ್ಟೆ. ಸುರೇಶ್ ಕೂಡ ಇದುವರೆಗೂ ಹೊಸ ಯೋಜನೆ ಯಾವುದೂ ಇಲ್ಲ. ಒಂದೇ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅವರೇ ಕೊಟ್ಟಿರುವಂತ ಸಂತೋಷ ನಮ್ಮ ಪುಣ್ಯಾತ್ಮ, ಕೇಳಿಸ್ಕೊಳ್ಳಿ. ಮಾಡ್ತಾರ ಗುಜರಾತ್ ಮಾಡಿದ ಕಾಪಿ ಮಾಡ್ತಾರ, ಕಾಪಿ ಮಾಡ್ತಾ ಯಾವ ಮಾಡ್ತಾನ ಕಾಪಿ ಮಾಡ್ತಾ ಕರ್ನಾಟಕ ಮಾಡು. ಅದು ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಮಾಡಲ ಕಾಪಿ ಮಾಡ್ತಾರೆ ಇವತ್ತು ಬಿಜೆಪಿನವರು. ಇವನ್ ಪ್ರೈಮ್ ಮಿನಿಸ್ಟರ್ ಸಮೇತ ಸೇರ್ಕೊಂಡು ಇತಿಹಾಸ ಅಲ್ವಾ ಇದು? ಸುರೇಶ್ ಕೂಡ ಉತ್ತರ ಕೊಡಕ್ಕಿದೆ. ಜೊತೆಯಲ್ಲಿ ಅಲ್ಲ ಸ್ವಾಮಿ, 150 ಕೋಟಿ ರೂಪಾಯಿನಲ್ಲಿ 150 ಇಂದ 200 ಕೋಟಿ ರೂಪಾಯಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇರೋದು. ನಿಮ್ಮ ಫ್ರೆಂಡ್ ಕಾನ್ಸ್ಟಿಟ್ಯೂಷನ್ ಕೂಡ ಯಾರಪ್ಪ ಮಾಡಿದ್ದು? ಏನ್ ಮಾಡಿದ್ದ? ಯಾರು ಮಾಡಿದ್ದು? ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು. ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ಇರಬೇಕು, ಬೆಂಗಳೂರಿಗೆ ಹೋಗಬಾರ್ದು, ತುಮಕೂರು ಬರಬೇಕು. ಅಂತಾರಾಷ್ಟ್ರೀಯ ಆಟಗಾರರು ಈ ಭಾಗದಲ್ಲೂ ಕೂಡ ರೈತರ ಮಕ್ಕಳು ಒಳ್ಳೆ ಆಟಗಾರರಾಗಬೇಕು, ಸ್ಪೋರ್ಟ್ಸ್ ಅಲ್ಲಿ ಮುಂದಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶ ಕನಸಿಟ್ಕೊಂಡು ಸನ್ಮಾನ್ಯ ಪರಮೇಶ್ವರ್ ಅವರು 150 ಇಂದ 200 ಕೋಟಿ ರೂಪಾಯಿನಲ್ಲಿ ಇವತ್ತು ಸ್ಟೇಡಿಯಂ ಈಗಾಗಲೇ ಶಂಕುಸ್ಥಾಪನೆ ಕಾಮಗಾರಿ ಶುರು ಆಗ್ತಾ ಇದೆ. ಯಾಕಪ್ಪ ಶೇಷಕಾಶ ಆಗ್ತಾ ಇಲ್ವ ಅದನ್ನ? ಅದೇನೋ ಹೇಳ್ತಿದ್ದಲ್ಲಪ್ಪ, ಐತಿಹಾಸಿಕ ದಸರಾ ಕಾರ್ಯಕ್ರಮ ನಾವು ನೀವೆಲ್ಲ ಕಂಡ್ವಿ. ಬಹಳ ದೊಡ್ಡ ಮಟ್ಟಿಗೆ ಮೈಸೂರಿಗೆ ಹೋಗ್ಬೇಕಾಯ್ತು, ಇಲ್ಲ ತುಮಕೂರು ನಾವು ಆಗಿ ತೋರಿಸ್ಬೋದು ಅಂತ ಮಾಡುವಂತ ಕೆಲಸ ಮಾಡಿದ್ದು ಯಾರು? ಡಾಕ್ಟರ್ G. ಪರಮೇಶ್ವರ್ ಅವರು. ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು.
ಮಾತ್ರ ಪರಮೇಶ್ವರ್ ಅವ್ರು ಏನ್ ಮಾಡಿಲ್ಲ, ಏನಪ್ಪ ಮಾಡ್ಬೇಕು ನಿಮಗೆ? ಅವ್ರಿಗೇನಾಗೈತೆ, ಸುರೇಶ್ ಗೌಡ ಎಲ್ಲ ಗೊತ್ತಾಯ್ತು, ಕಮಿಷನ್ ಬರ್ತಾ ಇಲ್ಲ. ಈ 150-200 ಕೋಟಿ ರೂಪಾಯಿ ಕಾಮಗಾರಿ ಇದೆಯಲ್ಲ, ಈ ಕಾಮಗಾರಿ ಅವ್ರಿಗೆ ಕಮಿಷನ್ ಸಿಕ್ಕಿದ್ರೆ ಇವೆಲ್ಲ ಚರ್ಚೆನೇ ಇಲ್ಲ. ಇಲ್ಲೇನ್ ಮಾಡ್ಬಿಟ್ಟು ಅವ್ರಿಗೆ ಒಂದು ಸಣ್ಣ ಜಲ ಕೊಟ್ಟಿದ್ದಾರೆ ನಮಗೆ. ನಮ್ಮಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನವೇ ನಮ್ಮ ತಾಲೂಕಲ್ಲಿ, ಮಲ್ಸನ್ನ ಲಕ್ಷ್ಮೀ ದೇವಸ್ಥಾನ ನೆನ್ನೆ ಓಪನ್ ಆಯ್ತು. ನೆನ್ನೆ ಮೊನ್ನೆ ಸುಮಾರು 10-12 ಕೋಟಿ ರೂಪಾಯಿ ಬಹಳ ಅದ್ಭುತವಾದ ದೇವಸ್ಥಾನ ಕಟ್ತಾರೆ. ಈ ಪುಣ್ಯಾತ್ಮ ಸನ್ಮಾನ್ಯ ಶಾಸಕ ಸುರೇಶ್ ಗೌಡ ಚುನಾವಣೆಗಿಂತ ಮುಂಚಿತವಾಗಿ ಕಮಿಟಿ ಮುಂದೆ ಒಂದು ಮಾತು ಕೊಡ್ತಾರೆ, ನಾನು ಈ ಲಕ್ಷ್ಮೀ ದೇವಸ್ಥಾನಕ್ಕೆ ವೈಯಕ್ತಿಕ 1 ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ. ಆ ಲಕ್ಷ್ಮೀ ಕತೆ ಮುಗಿಸದ 1 ಕೋಟಿ ಅಲ್ಲಿಂದ ಬರ್ತಾರೆ ಸಂಕಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ. ಅಲ್ಲಿ 1 ಕೆಜಿ ಚಿನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿರ್ತಾರೆ ಎಮ್ಎಲ್ಎ ಚುನಾವಣೆಗಿಂತ ಮುಂಚಿತವಾಗಿ. 2023 ಎಲೆಕ್ಷನ್ಗಿಂತ ಮುಂಚಿತವಾಗಿ ಏನು 1 ಕೆಜಿ ಚಿನ್ನ ಕೊಡ್ತೀವಿ ಅಂತ. 2 ವರ್ಷ ಆಯ್ತು. ಪಾಪ ನಮ್ಮ ಸಂಕಾಪುರದ ಲಕ್ಷ್ಮಿ ಚಿನ್ನವೂ ಇಲ್ಲ, ಬೆಳಿನೂ ಇಲ್ಲ. ಆ ಕಡೆ ನಮ್ಮ ಮಲ್ಸಂದ್ರ ಲಕ್ಷ್ಮಿಗೆ ದುಡ್ಡು ಇಲ್ಲ, ಕತೆ ಇಲ್ಲ. ಮೊನ್ನೆ ಹೋಗೋರೆ. ಇಲ್ಲೇನಾಗೈತೆ, ಇಲ್ಲಿ ಕಮಿಷನ್ ಲಕ್ಷ್ಮಿ ಬರ್ತಾ ಇಲ್ಲ. ಅಲ್ಲಪ್ಪ, ಲಕ್ಷ್ಮಿಗೆ ಆಶ್ವಾಸನೆ ಕೊಟ್ಟಿರೋ ಆ ಲಕ್ಷ್ಮಿಗೆ ದುಡ್ಡು ಕೊಟ್ಟಿಲ್ಲ. ಇನ್ನು ಆ ಲಕ್ಷ್ಮಿ ನಿನಗೆಲ್ಲಪ್ಪ ಕಮಿಷನ್ ಕೊಡಿಸ್ತಾರೆ? ಸುಮ್ಮನೆ ಇವೆಲ್ಲ ಬಿಡಪ್ಪ, ಸುಮ್ಮನೆ ಇವೆಲ್ಲ ಡ್ರಾಮಾ ಮಾಡೋದ್ ಬೇಡ. ಹೋರಾಟ ಮಾಡಕ್ಕೆ ಬಂದ್ರೆ ಇನ್ನಷ್ಟು ಹತ್ತಷ್ಟು ಹೋರಾಟ ನಾನು ಕೂಡ ಮಾಡ್ತೀನಿ, ಇನ್ನಷ್ಟು ಹತ್ತಷ್ಟು ಹೋರಾಟ ಮಾಡ್ಕೋಬಹುದು, ಮಾಡ್ತೀನಿ. ಜೊತೆಯಲ್ಲಿ ಈಗ ಇತಿಹಾಸ 1 ವರ್ಷದಲ್ಲಿ 2 ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ, ರಾಜ್ಯದ ಎಲ್ಲ ಕ್ಯಾಬಿನೆಟ್ ಸಚಿವರನ್ನ ಕರೆಸಿ, ಅಟ್ ಎ ಟೈಮ್ 2.5 ಲಕ್ಷ ಜನ ಸೇರಿಸಿ 1.5 ಲಕ್ಷ ಫಲಾನುಭವಿಗಳಿಗೆ ನೇರವಾಗಿ ಸರ್ಕಾರದ ಸೌಲಭ್ಯಗಳು ಕೊಡುವಂತ ಕೆಲಸ ಮಾಡುವಂತ ಇತಿಹಾಸ ಯಾರು ಸಲ್ಲಬೇಕಿದು? ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಲ್ಲಬೇಕಾಗ್ತದೆ. ಇದು ಕೆಲಸ ಅಲ್ವಾ? ಇದನ್ನ ಕಾಣಿಸ್ತಾ ಇಲ್ವಾ? ಏನಪ್ಪ ಗ್ಯಾರಂಟಿ ಯೋಜನೆ ನಮ್ಮ ಜಿಲ್ಲೆಗೆ ಎಷ್ಟಪ್ಪ ದುಡ್ಡು ಬಂದಿರೋದು ಅಧ್ಯಕ್ಷರೇ? 3,500 ಕೋಟಿ ದುಡ್ಡನ್ನ ಇವತ್ತು ಗ್ಯಾರಂಟಿಲಿ ದುಡ್ಡು ಬಂದೇ ಇತ್ತು. ನಮ್ಮನ್ನ ಯಾರು ಬೈತಾ ಇಲ್ಲ, ಬೈಯೋದೆಲ್ಲ ಇದ್ದವರೇ ಟೋಪಿಗಳು. ಎತ್ತಿನಹೊಳೆ ಕಾಮಗಾರಿಗೆ 450 ಕೋಟಿ ಹೆಚ್ಚುವರಿ ದುಡ್ಡು ತರುವಂತ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿರುವಂತದ್ದು. ಇವೆಲ್ಲ ಕೂಡ ನಿಮಗೆ ಜೀವ ಕಾಪಿ ಸಮೇತ ನಿಮ್ಗೆ ಕೊಡ್ತೀನಿ. ತುಮಕೂರು ನಗರ ಅಭಿವೃದ್ಧಿ ಮೊನ್ನೆ ರೀಸೆಂಟ್ ಆಗಿ ಈ 1 ತಿಂಗಳಾಯ್ತು ಅಲ್ಲಂದ್ರೆ ಅಲ್ಲಿ 200 ಕೋಟಿ ರೂಪಾಯಿ ಹೆಚ್ಚುವರಿ ಸ್ಪೆಷಲ್ ಫಂಡ್. ಯಾಕಪ್ಪ? ಅದು ದುಡ್ಡಲ್ವಾ? ಅಲ್ಲೇನು ಕಾಂಗ್ರೆಸ್ ಎಮ್ಎಲ್ಎ ಅವರ ಅಥವಾ ಯಾವ ಪಾರ್ಟಿ ಎಮ್ಎಲ್ಎ ಅವರಲ್ಲಿ? ಯಾವ ಪಾರ್ಟಿ ಎಮ್ಎಲ್ಎ? ಬಿಜೆಪಿ ಎಮ್ಎಲ್ಎ ಕೊಟ್ಟಿದ್ರು 200 ಕೋಟಿ ರೂಪಾಯಿನ 200 crores ಸ್ಪೆಷಲ್ ಫಂಡ್ ಟು ತುಮಕೂರು ಸಿಟಿ. ಅವ್ರು ಯಾವತ್ತೂ ಪಕ್ಷ ಮಾಡಲಿಲ್ಲ. ಅವ್ರು ಬಿಜೆಪಿ, ಅವ್ರು ಕಾಂಗ್ರೆಸ್, ಅವ್ರು ಜೆಡಿಎಸ್ ಅಂತ ಪರಮೇಶ್ವರ್ ಯಾವತ್ತೂ ಮಾಡಲಿಲ್ಲ. ಎಲ್ಲ ಪಾರ್ಟಿಗಳಿಗೆ ಗೌರವ ಕೊಡುವಂತ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ನಾಯಕ ಅಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಎಲ್ಲ ಒಂಥರ ಪಾಪ ಸಮಾಧಾನ ಮೊದಲಿಂದ ಅವ್ರು ಗುಣ ಆಗಿದೆ. ಅಂದ್ರೆ ಸಮಾಧಾನ ಸೈಲೆಂಟ್ ಇರೋದು ಪಾಪ. ಯಾವ ಸವಾಸಕ್ಕೆ ಹೋಗಲ್ಲ. ಅವ್ರ ಕೆಲಸ ಕಾರ್ಯ ಅವ್ರದೇ ಆದಂತ ಒಂದಷ್ಟು ಇದಾಕಂಡವ್ರೆ ಲಕ್ಷ್ಮಣ ರೇಖೆ ಅಷ್ಟು ಕೆಲಸ ಮಾಡ್ತಾರೆ.